ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಒಳ್ಳೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ಯಾಕಪ್ಪ ಎಲ್ಲ ವಿಡಿಯೋದಲ್ಲಿ ಹೆಣ್ಮಕ್ಳು ಅಂತಾರೆ ಇವರು ಅಂತ ಅನ್ಕೋತಾ ಇದ್ದೀರಾ? ಈ ಸಮಸ್ಯೆನ ನಾನು ತುಂಬ ಹೆಣ್ಮಕ್ಳಲ್ಲಿ ನೋಡಿದ್ದೀನಿ. ನೀವು ನೋಡಿದಿರ್ಬೋದು, ಆದರೆ ಇದು ನನ್ನ ಪರ್ಸ್ನಲ್ ಅನುಭವನೇ ಅಂತ ಹೇಳ್ಬೋದು. ನನಗೆ ಆದಂಥ ಅನುಭವ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ನನಗೆ ಈ ಥರ ಫೀಲ್ ಅನಿಸ್ತು, ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಂದರೆ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಾನು ತುಂಬ ಜನರಲ್ಲಿ ಈ ಸಮಸ್ಯೆನ ನೋಡಿದ್ದೀನಿ, ನಾನು ಕೂಡ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಹಾಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾರಾದರೂ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೂ ಫಸ್ಟ್ ನೀವೇ ನೋಡ್ಬೋದು. ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು 3 ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಫಸ್ಟ್ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ, ಮೊದಲನೇದು ಅತಿಯಾದ ಚಿಂತನೆ. ಸೆಕೆಂಡ್ ಒನ್ ತುಂಬ ಬಳಕೆ ಮಾಡುವಂಥ ಲಿಪ್ಸ್ಟಿಕ್. ಮತ್ತು ಅತಿಯಾದ ನಿದ್ದೆ. ಅತಿಯಾಗಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಅಂತಲೂ ಕೂಡ ಈ ವಿಡಿಯೋ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನನಗೆ ಆದಂಥ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಈಗ ನೋಡಿ, ಫಸ್ಟ್ ಬಂದ್ಬಿಟ್ಟು ಅತಿಯಾದ ಚಿಂತನೆ. ಅತಿಯಾಗಿ ಚಿಂತೆ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ನನ್ನ ಪರ್ಸ್ನಲ್ ಅನುಭವ. ತುಂಬಾ ನಾನು ಅನುಭವಿಸಿದ್ದೀನಿ ಇದೆಲ್ಲನೂ. ಸ್ಪೆಷಲಿ ಯಾಕೆ ನಾನು ಹೆಣ್ಮಕ್ಳಿಗೆ ಅಂದೆ ಈ ವಿಡಿಯೋ ಅಂತಂದರೆ, ಹೆಣ್ಮಕ್ಳು ಒಂದು ಸಣ್ಣ ವಿಷಯದಲ್ಲಾದರೂ ಚಿಂತೆ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಈ ವಿಡಿಯೋ ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ. ಚಿಂತೆ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೆಣ್ಮಕ್ಳು ಯಾಕಪ್ಪ ಸಣ್ಣ ಸಣ್ಣ ವಿಷಯಕ್ಕೂ ಚಿಂತೆ ಮಾಡ್ತಾರೆ ಅಂತಂದರೆ, ಹೆಣ್ಮಕ್ಳ ಮೈಂಡೇ ಆ ಥರ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅನ್ಕೋಬೋದು, ಏನು ಇವರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಚಿಂತೆ ಮಾಡ್ತಾರೆ ಅಂತ. ಆದರೆ ಆ ಚಿಂತೆ ಮಾಡಿ ಮಾಡಿ ನಾವು ಯಾವ ಥರ ಆಗುತ್ತೆ ಅಂತ ನಮ್ಮನ್ನು ನಾವೇ ಕಂಡ್ಕೋಬೇಕಷ್ಟೇ. ಏನೋ ಒಂದು ಗಾದೆ ಅಂತಾರೆ, ಅದು ನಂಗೆ ಮರ್ತೋಯ್ತು, ಗೊತ್ತಿಲ್ಲ. ಚಿಂತೆ ಮಾಡಿದ್ರೆ, ಅತಿಯಾಗಿ ಚಿಂತೆ ಮಾಡಿದ್ರೆ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಈ ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಕ್ಕದಲ್ಲಿ ಒಂದು ಫೋಟೋ ಬರ್ತಾ ಇದೆ ಅಲ್ವಾ, ಇದು ಏನಪ್ಪ ಅಂದರೆ ಕಾಣಿಸುತ್ತಾ ಕಪ್ಪಗಾಗಿರುತ್ತೆ ಅಲ್ವಾ, ಕಪ್ಪಗಾಗಿದೆ ಅಲ್ವಾ, ಅದನ್ನೇ ನಮ್ಮ ಅತಿಯಾದ ಚಿಂತೆಗೆ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ಚಿಂತೆ ಮಾಡ್ತೀವಲ್ಲ, ನಮ್ಮ ಕಣ್ಣಿನ ಸುತ್ತ ಅಷ್ಟೇ ಕಪ್ಪಾಗಿ ಬರ್ತಾ ಇರುತ್ತೆ. ನಾವಂತೀವಿ ಇದು ಎಷ್ಟೆಲ್ಲ ವೈಟ್ ಇದೆ, ಇದು ಯಾಕೆ ಮಾತ್ರ ಕಪ್ಪಾಗಿದೆ ಅಂತ ಮತ್ತೆಷ್ಟು ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ನೀವು ಯಾವಾಗ ಚಿಂತೆನ ಮರೆತುಬಿಟ್ಟು ಆರಾಮಾಗಿ ಫ್ರೀ ಆಗಿರ್ತೀರಲ್ಲ, ಆವಾಗ ನಿಮ್ಮ ಕಣ್ಣಿನ ಸುತ್ತ ಎಲ್ಲ ಕಪ್ಪಾಗಿರೋದೆಲ್ಲನೂ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇರುತ್ತೆ. ಇದು ನಾನು ಫಸ್ಟ್ ಒನ್ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಕ್ಲಿಯರ್ ಆಯ್ತಲ್ವಾ? ಚಿಂತೆ ಮಾಡಬೇಡಿ. ಚಿಂತೆ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ. ಚಿಂತೆ ಮಾಡಿದ್ರೆ ನಿಮ್ಮ ಕಣ್ಣಿನ ಸುತ್ತ ಎಲ್ಲ ಕಪ್ಪಾಗಿರುತ್ತೆ. ಓಕೆನಾ? ಚಿಂತೆ ಮಾಡಬೇಡಿ. ಓಕೆನಾ? ಚಿಂತೆ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್. ಸೊಲ್ಯೂಷನು ಕೂಡ ನಿಮ್ಮ ಹತ್ರನೇ ಇದೆ, ಪ್ರಾಬ್ಲಮು ಕೂಡ ನಿಮ್ಮ ಹತ್ರನೇ ಇದೆ. ಇದರಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ ನಿಮಗೆ ಬಿಟ್ಟದು. ಇವಾಗ ಸೆಕೆಂಡ್ ಒನ್, ಅತಿಯಾಗಿ ಯಾರು ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಫೋಟೋ ಬರ್ತಾ ಇದೆ ನೋಡಿ. ಯಾರು ಯಾವ ಬಗೆ ಯಾವ ಥರ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ ಅನ್ನೋದ್ರಲ್ಲಿ ಅವ್ರದ್ದು ಬಿಟ್ಟಿದ್ದು. ಈ ಥರ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ಇದೇ ಥರ ಆಗುತ್ತೆ. ಅವ್ರ ಲಿಪ್ಸ್ ಎಲ್ಲನೂ ಫುಲ್ ಕಪ್ಪಾಗಾಗ್ಬಿಡುತ್ತೆ. ಫುಲ್ ಬ್ಲ್ಯಾಕ್ ಆಗುತ್ತೆ. ನಾವು ಎಷ್ಟೇ ಲಿಪ್ಸ್ಟಿಕ್ ಹಚ್ಚಿದ್ರು ನಮ್ಮ ನಾರ್ಮಲ್ ಲಿಪ್ಸ್ ಬರೋದೇ ಇಲ್ಲ. ನಮ್ಮ ತುಟಿಗಳಿಗೆ ನಾರ್ಮಲ್ ಥರ ಬರೋದೇ ಇಲ್ಲ. ನೀವೇನಾದ್ರು ನೋಡಿದ್ದೀರಾ? ನಾನು ಯಾವುದಾದ್ರೂ ವಿಡಿಯೋದಲ್ಲಿ ಲಿಪ್ಸ್ಟಿಕ್ ಹಾಕೊಂಡು ವಿಡಿಯೋ ಮಾಡಿದ್ದೀನಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದ್ಯಾವುದೋ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಡಿ. ನಿಮ್ಮ ತುಟಿಗಳು ನೀವೇ ಹಾಳು ಮಾಡ್ಕೋಬೇಡಿ ಅಂತ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ವಿಡಿಯೋ ಯಾಕಪ್ಪ ಅಂತ ನಿಮಗೆ ಶೇರ್ ಮಾಡ್ಬೇಕಂದ್ರೆ ನನ್ನ ಪರ್ಸ್ನಲ್ ಅನುಭವ ಇತ್ತು, ಅದಕ್ಕೋಸ್ಕರ ಹೇಳಿದೆ. ಲಿಪ್ಸ್ಟಿಕ್ ಬಗ್ಗೆ ಇವಾಗ ಏನಂತ ಹೇಳ್ದಲ್ವ, ಅತಿಯಾಗಿ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಅದರಿಂದ ಕ್ಯಾನ್ಸರ್ ಆಗ್ಬೋದು, ಮತ್ತೊಂದು ಪ್ರಾಬ್ಲಮ್ ಶುರುವಾಗ್ಬೋದು. ಮತ್ತು ವೈಟ್ ಪ್ಯಾಚಸ್ ಕೂಡ ಆಗ್ಬೋದು ಲಿಪ್ಸ್ಗೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ತುಂಬ ಲಿಪ್ಸ್ಟಿಕ್ ಯೂಸ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಲಿಪ್ಸ್ಟಿಕ್ ಯೂಸ್ ಮಾಡಲೇಬೇಕು ಅಂದರೆ ಬ್ರ್ಯಾಂಡ್ ಇರುವಂಥ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತು ಅಲ್ವಾ? ನಿಮ್ಮ ಲಿಪ್ಸ್ಟಿಕ್ ಓಕೆ. ನಿಮ್ಮ ತುಟಿಗಳು ಚೆನ್ನಾಗಿ ಇಟ್ಕೊಳ್ಳೋದು ನಿಮ್ಮ ಕೈಲಿದೆ, ಹಾಳು ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ. ಓಕೆನಾ? ಕ್ಲಿಯರ್ ಆಯ್ತಾ? ಸೆಕೆಂಡ್ ಒನ್ನು. ಇವಾಗ ಥರ್ಡ್ ಪಾಯಿಂಟ್ ಏನು, ಅತಿಯಾಗಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಪ್ಪ ಅಂತಂದರೆ, ನೀವು ಅತಿಯಾಗಿ ನಿದ್ದೆ ಮಾಡಿದ್ರೆ ಒಂದು ಸೋಂಬೇರಿತನ ಉಂಟಾಗುತ್ತೆ, ಇನ್ನೊಂದು ತೂಕ ಜಾಸ್ತಿ ಆಗುತ್ತೆ, ಇನ್ನೊಂದು ದಪ್ಪ ಆಗ್ಬಿಡ್ತೀವಿ ಅಷ್ಟೇ. ನೋಡಿ, ನಾನು ದಪ್ಪ ಆಗಿಲ್ವಾ? ನಂತರ ನೀವು ಆಗಬೇಡಿ ಅಂತಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿದ್ದೆ ಮಾಡಿದ್ರೆ ಇಷ್ಟೆಲ್ಲ ಆಗುತ್ತೆ ಅಂತಲೇ ಅನ್ಕೋಬೇಡಿ. ಇನ್ನೊಂದು ಪರ್ಸ್ನಲಾಗಿ ನನಗೆ ಬಂದಿರುವಂಥ ಅನುಭವ ಇದು. ಅದರಲ್ಲಿ ಥೈರಾಯ್ಡ್ ಕೂಡ ಬರುತ್ತೆ.
ಅದು ಥೈರಾಯ್ಡ್ ಬಂದರೆ ಲೈಫ್ ಟೈಮ್ ಗೋಲಿ ತೊಗೊಳ್ಳೇಬೇಕು. ಸಾರಿ, ನಮ್ಮ ಕಡೆ ಟ್ಯಾಬ್ಲೆಟ್ಗಳಿಗೆ ಗೋಲಿ ಅಂತಾರೆ, ಓಕೆನಾ. ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಗತ್ತೆ. ಅದು ಏನಂದರೆ ಒಂದು ಏನಂದರೆ ಗಂಡನ ಥರ ಯಾವಾಗಲೂ ನಮ್ಮ ಜೊತೆಲೇ ಇಟ್ಕೊಂಡಿರ್ಬೇಕು ಟ್ಯಾಬ್ಲೆಟ್ನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬ ನಿದ್ದೆ ಮಾಡಬೇಡಿ. ಎಷ್ಟು ಒಂದು ದಿನಕ್ಕೆ 8 ಅವರ್ ನಿದ್ದೆ ಮಾಡಬೇಕಲ್ವಾ, ಅಷ್ಟೇ ಮಾಡಿ. ಓಕೆ, ಇದೆಲ್ಲ ಕ್ಲಿಯರ್ ಆಯಿತು ಅನ್ಕೋತಾ ಇದ್ದೀನಿ. ಥೈರಾಯ್ಡು ಇದೆಲ್ಲ ಬರೋದು ನಿದ್ದೆಯಿಂದನೇ, ಅಥವಾ ಅದ್ರಲ್ಲಿ ಹೇರ್ ಫಾಲ್ ಕೂಡ ಆಗ್ಬೋದು. ನನ್ನ ಪರ್ಸ್ನಲ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನನಗಾದಂಥ ಅನುಭವ ಇದು. ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಇವೆಲ್ಲನೂ ಕಂಡುಬರುವಂಥ ಸಮಸ್ಯೆಗಳು, ಓಕೆನಾ. ಯಾಕೆಂದರೆ ನನ್ನಲ್ಲಿ ಕಂಡು ಬಂದಂಥ ಸಮಸ್ಯೆಗಳು ನಾನು ಹೇಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಅದನ್ನು ಕಂಟ್ರೋಲ್ ಮಾಡಿಕೊಂಡೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಎಷ್ಟೆಲ್ಲ ನನ್ನ ಕಣ್ಸುತ್ತಾ ಎಲ್ಲಾದರೂ ಕಪ್ಪಾಗಿದೆಯಾ, ಇಲ್ಲ ನೋಡಿ, ಇಲ್ಲ ತಾನೆ. ನನ್ನ ಲಿಪ್ಸ್ಟಿಕ್ ನಾರ್ಮಲ್ ಇದೆ. ನಾನು ಯೂಸ್ ಮಾಡಲ್ಲ ಅಷ್ಟು ಲಿಪ್ಸ್ಟಿಕ್ ಎಲ್ಲ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ರೆ ಲಿಪ್ಸ್ಟಿಕ್ ಯಾರು ಯೂಸ್ ಮಾಡಬೇಡಿ, ಅತಿಯಾಗಿ ಚಿಂತೆ ಮಾಡಬೇಡಿ, ಅತಿಯಾಗಿ ನಿದ್ದೆ ಮಾಡಬೇಡಿ. ಮನುಷ್ಯನಿಗೆ ಅತಿ ಆದರೆ ಗತಿಗೇಡು ಅಂತಾರೆ. ಅದಕ್ಕೋಸ್ಕರ ಎಲ್ಲ ಲಿಮಿಟಲ್ಲಿ ಇರಬೇಕಂತ ಈ ವಿಡಿಯೋನ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಬಾಯ್.